ತಾಜ್ ಮಹಲ್ ಫೋಟೋ ಬೇಕಾ? ಹಿರಿರು ತಾಜ್ ಮಹಲ್ ಅಬೌಟ್ ಯು ಟೆಲ್ ವಾಟ್ ಅಬೌಟ್ ತಾಜ್ ಮಹಲ್. ಎಲ್ಲಿ ಗುರು ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಟ್ಯಾಲೆಂಟೆಡ್ ಕಲಾವಿದ ಎಕೆ ಪ್ರಶಾಂತ್ ಮಾಡುವ ನಮಸ್ಕಾರಗಳು. ಎಲ್ರಿಗೂ ನಿಮ್ಮ ಪ್ರೀತಿಯ ಟ್ಯಾಲೆಂಟೆಡ್ ಕಲಾವಿದನ ಹೃದಯಪೂರ್ವಕ ವಂದನೆಗಳು ತಿಳಿಸ್ತಾ, ಈಗ ಇವತ್ತಿನ ದಿನ ಏನು ಆ್ಯಕ್ಚುಲಿ ಪ್ರೇಮಿಗಳಿಗೆ ಈ ವಿಡಿಯೋ ಡೆಡಿಕೇಟ್ ಮಾಡಬೇಕು. ಯಾಕಂದರೆ ಪ್ರೇಮಿಗಳು ರಿಲೇಟೆಡ್ ಇರೋ ಜಾಗಕ್ಕೆ ನಾವು ಹೋಗ್ತಿರೋದು, ಅದು ನನ್ ಅದರ್ ದ್ಯಾನ್ ತಾಜ್ ಮಹಲ್. ಸೊ ನಾನು ತಾಜ್ ಮಹಲ್ ಎಲ್ಲೋ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ನೆನಪು, ಅವಾಗ ವ್ಲಾಗು ಅದು ಇದು ಏನೂ ಗೊತ್ತಿರಲಿಲ್ಲ. ಬಟ್ ಈಗ ಫಸ್ಟ್ ಟೈಮ್ 6 ಗಂಟೆಗೆ ತಾಜ್ ಮಹಲ್ಗೆ ಹೋಗ್ತಾಯಿದ್ದೀನಿ. ಅದು ನಿಮ್ಗೆ ಗೊತ್ತಲ್ಲ, 6 ಗಂಟೆ ಸನ್ರೈಸ್ ಆಗೋ ಟೈಮಲ್ಲಿ ನೀಟಾಗಿ ಒಂದು ಒಳ್ಳೆ ಫೋಟೋಸ್ ಬರಲಿ ಅಂತ ನಮ್ಮ ಮೈಂಡು ಇರುತ್ತೆ. ಅದ್ರ ಜೊತೆಗೆ ನಿಮಗೂ ಕೂಡ ಒಂದು ಒಳ್ಳೆ ಸ್ನ್ಯಾಪ್ಸ್ನ ತೋರಿಸ್ಬೋದು ಅಂತ. ಸೊ ತಾಜ್ ಮಹಲ್ ಬಗ್ಗೆ ನಾನೇನು ಹೇಳೋದೇ ಬೇಕಾಗಿಲ್ಲ. ಪ್ರೀತಿಯ ಸಂಕೇತವಾಗಿ ಶಹಜಾನ್ ಅವರು ಕಟ್ಟಿಸಿದ್ದು ಜಾಗನೇ ತಾಜ್ ಮಹಲ್. ಸೊ ಅದಕ್ಕೆ ಮುಂಚೆ ಈಗ ಏನಕ್ಕೆ ತಾಜ್ ಮಹಲ್ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂದರೆ, ತಾಜ್ ಮಹಲು ನಾವಿರೋಂಥ ಹೋಟೆಲ್ ಜಾಗದಿಂದ ಬರೀ ಕೇವಲ 400 ಮೀಟ್ರ್ ಇದೆ, ಅಂದರೆ ಓನ್ಲಿ 400 ಮೀಟರ್ಸ್. ಸೊ 400 ಮೀಟ್ರ್ ನಡ್ಕೊಂಡು ಹೋದರೆ ನಮ್ಗೆ ಸಿಗುತ್ತೆ ತಾಜ್ ಮಹಲ್. ಸೊ ನಾನು ನನ್ನ ಗೆಳೆಯ ಅನಂತ್ ನೋಡಿ, ಅವನು ಬ್ಲಾಗ್ ಮಾಡ್ತಾನೆ, ಅವನು ಬ್ಲಾಗರ್. ಬ್ಲಾಗರ್ಸ್ ಸೇರಿಕೊಂಡ್ರೆ ಏನಾಗುತ್ತೆ? ಧೂಳು ಬ್ಲಾಗರ್ಸ್ ಸೇರಿಕೊಂಡ್ರೆ ವೀಡಿಯೋ ಆಗುತ್ತೆ, ಧೂಳಾಗುತ್ತೆ ಅಂತ ಅವ್ನು ಹಂಗೆ. ಅದ್ರ ಜೊತೆಗೆ ಅವರ ವೈಫ್ ಜೊತೆ ಹಾಯ್ ಹೇಳಕ್ಕ, ಜೋರಾಗಿ ಹೇಳಕ್ಕ, ಮೈಕ್ ಇದನ್ನು ಹಾಯ್ ಹೇಳು, ಹಾಯ್ ಹೇಳ್ತಲ್ಲ, ಹಾಯ್ ಹೇಳು. ಲೋ ಶಿಷ್ಯ ಕೊಟ್ಟೆ ರೆಸ್ಪೆಕ್ಟ್ ಕೊಡೋ ತೊಟ್ಟೆ. ಸ್ನಾನ ಮಾಡಿದ್ರೆ ನನ್ನ ಮಕ್ಕಳೆಲ್ಲ ಹಾಯ್ ಹೇಳೋ ನಂಗಾದ್ರು. ಲೋ ಫಸ್ಟ್ ನೀನು ಸ್ನಾನ ಮಾಡ್ಕೊಬಾರ, ನಿನ್ನ ಮೂತಿ ನೋಡೋಕ್ಕಾಗ್ತಿಲ್ಲ. ಯಪ್ಪ ಕಳ್ಸ್ಕೊಳೋ, ಗ್ರಾಮೀಣ ಕಡೆ ಜಾಸ್ತಿ ಬೇಡ. ಸೊ ಓಕೆ ಗೈಸ್, ಈಗ ನಾವು ಹೋಗೋಣ ತಾಜ್ ಮಹಲ್ಗೆ. ಗೈಡ್ ಈಗ ಸದ್ಯಕ್ಕೇನು ಗೈಡ್ ಬೇಡ, ಬಿಕಾಸ್ ಐ ನೋ ಇನ್ಸೈಡ್ ಆಲ್. ಥ್ಯಾಂಕ್ ಯು. ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಗೈಡ್ ಬೇಕಾ, ಪೈಡ್ ಬೇಕಾ, ಕೊಯ್ಡ್ ಬೇಕಾ ಅಂತ ಹೇಳ್ತಾ ಇರ್ತಾರೆ. ಸೊ ಸ್ವಲ್ಪ ಹುಷಾರಾಗಿರಿ. ಆಮೇಲೆ ಸುಮ್ಮನೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಸುಮ್ಮನೆ ಹೋಗ್ಬಿಟ್ಟಲ್ಲಿ ಅವರು ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾರೆ. ಸೊ ಸುಮ್ಮನೆ ಗೊತ್ತಿಲ್ಲದೆ ಇರೋರಿಗೆ ಗೈಡ್ ಓಕೆ, ಗೊತ್ತಿರೋರಿಗೆ ಬೇಡ ಅಂತ ನನ್ನ ಅನಿಸಿಕೆ. ನಿನ್ಗೇನು ಗೈಡ್ ಬೇಡ, ಈ ಕಡೆ ಬಾ. ಅದಕ್ಕೆ ಏನು ನನ್ನ ಇಟ್ಟೇ ಬಿಡ್ತಾರೆ ಕಣ್ರಿ ಇವರು. ಈಗ ನಾವೇ ಹೇಳ್ಕೊಂಡು 6 ಗಂಟೆಲಿ ಯಾರ್ದು ಜನ ಇಲ್ಲ, ಹೊಟ್ಬಿಡೋಣ ಅಂತ. ಸೊ ಆದರೆ 6 ಗಂಟೆ ಹೊತ್ತು ಜನ ಇದ್ದಾರೆ ಅಂದರೆ ಲೆಕ್ಕ ಹಾಕೊಳ್ಳಿ. ಅವರು ಕೂಡ ಒಳ್ಳೆ ಫೋಟೋಗ್ರಫಿಗೆ ಅಥವಾ ಒಳ್ಳೆ ವೀಡಿಯೋಗೆ ತಾಜ್ ಮಹಲ್ ನೋಡೋಕೆ ಬರ್ತೀರ. ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿ ಬರೋದು ಒಪಿನಿಯನ್ ಅಂದರೆ ಫೋಟೋಗ್ರಫಿಗೆ. ಅಲ್ಲಿ ಟಿಕೆಟ್ ಕೌಂಟರ್ ಇರುತ್ತೆ, ಆ್ಯಂಡ್ ಟಿಕೆಟ್ ಈ ಥರ ಇರುತ್ತೆ, ನೋಡ್ಕೊಂಬಿಡಿ. ಇಲ್ಲೆಲ್ಲ ಈ ಥರನೇ ಇರುತ್ತೆ ಆಲ್ಮೋಸ್ಟ್, ಟಿಕೆಟ್ಸ್ಗಳೆಲ್ಲ. ಸೊ ಈಗ ತಾಜ್ ಮಹಲ್ಗೆ ನಾವು ಮಾತ್ರ ಜನ ಇದ್ದೀವಿ ಅಂತಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನೋಡಿ, ತಾಜ್ ಮಹಲ್ಗೆ ಎಂಟ್ರಿ ಕೊಟ್ಟರೆ ತಾಜ್ ಮಹಲ್ ಸಿಕ್ಬಿಡುತ್ತೆ ಅಂದರೆ, ತಾಜ್ ಮಹಲ್ ನೋಡೋಕ್ಕೆ ಜನಗಳು ಸಿಕ್ಕಿದ್ದಾರೆ. ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ, ಕಾಲೇಜ್ ಸ್ಟೂಡೆಂಟ್ಸು, ಸ್ಕೂಲ್ ಸ್ಟೂಡೆಂಟ್ಸು ಎಲ್ಲರೂ ಬಂದ್ಬಿಟ್ಟವ್ರೆ. ನೋಡ್ಕೊಂಬಿಡಿ ಹಂಗೆ. ಸೊ ತಾಜ್ ಮಹಲು ಎಂಟ್ರಿ ಇಲ್ಲಿಂದನೇ ಶುರು ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಟ್ರೈಪಾಯ್ಡ್ ಸ್ಟ್ಯಾಂಡ್ಗಳು ಹಾಗೂ ಮೈಕ್ಗಳನ್ನ ಒಳಗಡೆ ಥರ ಹೋಗಿಲ್ಲ. ಆ್ಯಂಡ್ ಫಾರಿನರ್ಸ್ಗೆ 1100 ರೂಪಾಯಿ ಟಿಕೆಟ್ ರೇಟ್ ಇದ್ದರೆ, ಇಂಡಿಯನ್ಸ್ಗೆ 50 ರೂಪೀಸ್ ಟಿಕೆಟ್ ಇರುತ್ತೆ. ಸೊ ಫಾರಿನರ್ಸ್ಗೆ ಸಪ್ರೇಟ್ ಲೈನ್ ಇರುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಫಾರಿನರ್ಸ್ ಎಲ್ಲ ಕಾಯ್ತಿದ್ದಾರೆ, ಯಾಕಂದರೆ 7 ವಂಡರ್ಸಲ್ಲಿ ಇದು ಒಂದು ಕ್ರೇಜಿ ವಂಡರ್ ಅಂತಲೇ ಹೇಳ್ಬೋದು. ಸೊ ಫಾರಿನರ್ಸ್ಗೆ ಸ್ವಲ್ಪ ಜಾಸ್ತಿನೇ ಇದೆ ಇಲ್ಲಿ ಪ್ರೈಸು. ಸೊ ಆಗೋಯ್ತು ಇನ್ಸ್ಟಾ 360. ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಮಾತ್ರ, ಸಿಕ್ಕಾಪಟ್ಟೆ ಬೇಜಾರಾಗಿ. ಟ್ರೈಪಾಯ್ಡ್ ಗೀಪಾಯ್ಡ್ ಏನು ಬಿಡಲ್ಲ, ಹಂಗೆ ಎತ್ಕೊಂಡ್ಬಿಡ್ತಾರೆ. ಸೊ ಊಟದ ಐಟಮು ಏನು ಬಿಡಲ್ಲ, ಹುಷಾರಾಗಿರಿ. ನನ್ನ ಅಮ್ಮನಿಗೂ ಇನ್ಸ್ಟಾ 360 ಬಿಟ್ಟರು, ಬಿಕಾಸ್ ನನಗೆ ವೈಟ್ ಫೋಟೋಸ್ ಬೇಕಿತ್ತು. ಆಮೇಲೆ ತಾಜ್ ಮಹಲ್ ಹೆಂಗಿತ್ತು ಮುಂಚೆ ಅಂತ ನೋಡಿ, 1892, 1898 ಇಲ್ಲ ಹೆಂಗಿದೆ ನೋಡಿ. ಪ್ರತಿ ವರ್ಷದ್ದು ಒಂದೊಂದು ಫೋಟೋ ತಗೊಂಡಿದ್ದಾರೆ. 1990, 1985 ನಾನು ಹುಟ್ಟಿದಾಗ ಒಂದು ಫೋಟೋ ಹೆಂಗೆ ಬಂದಿದೆ ನೋಡಬೇಕಲ್ಲ. ಈ ಕಡೆ ಮಾಮ, ನೀವು ಹುಟ್ಟಿದಾಗ ಅಕ್ಕ 1983 ಹುಟ್ಟಿದ್ದೀನೋ. ಅದು 1986 ಒಂದು ಫೋಟೋನೂ ತೆಗ್ದಿಲ್ವಾ? 2015 ನೋಡಿ ಚೆನ್ನಾಗಿದೆ.
2018 ಲಾಸ್ಟ್. ಇಲ್ಲಿ ಒಳಗಡೆ ಯಾವುದೇ ರೀತಿ ಟ್ರೈಪಾಡ್ ಅದು ಇದು ಅಲವ್ ಇಲ್ಲ. ಹಂಗೋ ಹಿಂಗೋ ಮಾಡಿ ನನ್ನ ಫ್ರೆಂಡು ಇದನ್ನು ತೊಗೊಂಬಂದ. ಸೊ ನೋಡ್ಕೊಳ್ಳಿ, ಟ್ರೈಪಾಡ್ ಅಥವಾ ಇರೋ ಕೊಡ್ತೀನಿ ಫುಟೇಜ್ ಸಾಯ್ಬೇಡ. ಸೊ ಟ್ರೈಪಾಡ್ ಅಥವಾ ಇದನ್ನು ನೋಡ್ಕೊಂಡು ಒಳಗಡೆ ಎಂಟ್ರಿ ಕೊಡಿ. ಆ್ಯಂಡ್ ಟಿಕೆಟ್ ಕೌಂಟ್ರು ಅಲ್ಲೇ ಇರುತ್ತೆ ನಿಮಗೆ. ಆ್ಯಂಡ್ ಹೊರಗಡೆ ಎಲ್ಲ ತೋರಿಸ್ತೀನಿ ನೋಡಿ ಹೇಗಿದೆ ಎಂಟ್ರಿ. ಇದು ಎಂಟ್ರಿ ಆಗ್ತಾಯಿದ್ದೀವಿ ತಾಜ್ ಮಹಲ್ಗೆ. ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಗೇಟು ಇಲ್ಲಿ ನೋಡಿ, ಎಷ್ಟೋ ಜನ ಕೇಳ್ತಾರೆ ಗೈಡ್ ಬೇಕಾ, ಯಾವ ಗೈಡು ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನೊಂದು ಸೀರಿಯಸ್ ಆಗಿ ಹೇಳಿದ್ರೆ ಹೊಡೆದು. ಸೊ ನಿಮ್ಗೆ ಆಲ್ರೆಡಿ ಗೊತ್ತು, ಇಲ್ಲಿ 2 ಎಂಟ್ರಿ ಪಾಯಿಂಟ್ಸ್ ಇದೆ. ಒಂದು ನಾವು ಬಂದಿರೋ ಎಂಟ್ರಿ ಪಾಯಿಂಟ್, ಇನ್ನೊಂದು ಆ ಕಡೆಯಿಂದ ಬರುವಂಥ ಎಂಟ್ರಿ ಪಾಯಿಂಟ್ಸು. ಆ್ಯಕ್ಚುಲಿ ಇದು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸ್ಬೇಕಂದ್ರೆ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಬಂದಾಗ ಹಿಂಗಿದ್ದಿದ್ದ ಜಾಗ ಇವಾಗ ಆ ಜಾಗ ನೋಡ್ತಿದ್ರೆ ಯಪ್ಪ ಚಿಕ್ಕ ವಯಸ್ಸೆಲ್ಲ ನೆನಪಾಗುತ್ತೆ ನನಗೆ ಆ ಐಕಾನಿಕ್ ಪ್ಲೇಸ್. ಬಟ್ ಒಂದು ಬೇಜಾರು ವಿಷಯ ಏನಪ್ಪ ಅಂತ ಅಂದರೆ ಆ ಫಾಗಿಂದ ಅದು ಕವರ್ ಆಗಿಬಿಟ್ಟಿದೆ ಅನಿಸ್ತು. ಅಂದರೆ ಲೈಕ್ ಬೆಳಗ್ಗೆ ಬಂದಾಗ ನಾವು ಏನೇನೋ ಈ ಅಮೃತಧಾರೆ ಸಿನಿಮಾ ನೋಡಿದ್ರಲ್ಲ, ಕನ್ನಡ ಸಿನಿಮಾ. ಸೊ ಅದರಲ್ಲಿ ಇವತ್ತು ಫೀಲ್ ಬರುತ್ತಲ್ಲ, ಆ ಒಂದು ಫೀಲಲ್ಲಿದ್ದೀವಿ. ಬಟ್ ನಿಜವಲ್ಲೂ ಇವಾಗ ಏನಂತಾರೆ, ಆ ಫಾಗ್ ಎಲ್ಲ ಕವರ್ ಆಗಿರೋದ್ರಿಂದ ನಿಮಗೆ ಅದು ಜಾಗ ನೋಡ್ತಿದ್ರೆ ನಿಮಗೆ ವೈಟ್, ಹಿಂದೆನೂ ವೈಟು ಅದು ವೈಟು ಅಂತ ಅನಿಸ್ತಿದೆ. ಬಟ್ ಖಂಡಿತವಲ್ಲೂ ಮೈ ಗಾಡ್ ಹೊಚ್ಚು ಜನ ಫೋಟೋ ತೆಗ್ಸ್ಕೊಟ್ಟು ಎಲ್ಲ ಆಲ್ಮೋಸ್ಟ್ ಬರೋಲ್ಲ. ಹಿಂಗಿಟ್ಕೊಳ್ಳೋದು ನೋಡಿ ಇಲ್ಲಿ ನೋಡಿ ಹಿಂಗಿಟ್ಕೊಳ್ಳೋ ಥರ ತಕ್ಷಣ ಅಂದರೆ ಅವ್ರನ್ನೇ ತಾಜ್ ಮಹಲ್ನ ಅವರೇ ಹಿಂಗೆ ಅಲ್ಲಾಡಿಸ್ಕೊಳ್ಳೋದು ಹತ್ರ ತೋರಿಸ್ತಾರೆ. ಬಟ್ 7 ಗಂಟೆಗೆ ಇನ್ನೇನು ಆಲ್ರೆಡಿ ನೋಡ್ಬೋದು ಹೆಂಗಿದೆ ಅಂತ ಜಾಗ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ. ಒಂದು ಕ್ರೇಜಿ ಜಾಗ. ಇಲ್ಲಿ ಬಂದವರೆಲ್ಲ ವೀಡಿಯೋ ಮಾಡ್ಕೊತಾರೆ. ನೋಡ್ಕೋಬೋದು ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ಕೊತಾರೆ ಅಂತ. ಆ್ಯಂಡ್ ಮೋರ್ ಓವರ್ ನೋಡಿ ಇಲ್ಲೂ ಅಷ್ಟೇ ಎಮ್ಮ ಇಲ್ಲಿ ಕೈ ಹಿಡ್ಕೊಂಡು ಸುಮ್ಮನೆ ಫುಲ್ ಖುಷಿ. ಅಂದರೆ ಇಲ್ಲಿ ಏಜ್ ಲಿಮಿಟೇಷನ್ಸೇ ಇಲ್ಲ ಕಣ್ರಿ ಇಲ್ಲಿ ಬರೋರಿಗೆ. ಆ ಥರ ಕ್ರೇಜಿ ಮೊಮೆಂಟಮ್ ಜಾಗ ಇದು. ಇನ್ನೊಂದು ಹೇಳಲೇಬೇಕು, ಪ್ರತಿ ವಾರ ಫ್ರೈಡೇ ತಾಜ್ ಮಹಲ್ ಕ್ಲೋಸ್ ಆಗಿರುತ್ತೆ. ಯಾಕಂದರೆ ಆವತ್ತಿನ ದಿನ ಕ್ಲೀನಿಂಗ್ ಡೇ ಅಂತಲೇ ಅವ್ರು ಕರೀತಾರೆ. ಅಂದರೆ ಅವತ್ತು ಕಂಪ್ಲೀಟಾಗಿ ಇಡೀ ತಾಜ್ ಮಹಲ್ನ ಕ್ಲೀನ್ ಮಾಡ್ತಾರೆ. ಯಾವ ವಿಸಿಟರ್ಸ್ಗೂ ಅಲೌಡ್ ಇಲ್ಲ. ಎಷ್ಟೇ ಸೆಕ್ಯೂರಿಟಿ ಇದ್ದರೂ ಆ ವಿಸಿಟರ್ಸ್ ಫ್ರೈಡೇ ತಾಜ್ ಮಹಲ್ ವಿಲ್ ಬಿ ಕ್ಲೋಸ್ಡ್. ಆದ್ದರಿಂದ ಶನಿವಾರ ಭಾನುವಾರ ತುಂಬ ಜನ ರಶ್ ಇರ್ತಾರೆ. ಇದೆಲ್ಲ ಫೋಟೋಗ್ರಾಫರ್ಸ್ ಅದು ಇದು ಅಂತ ಇರೋದು ನೋಡಿ. ಹೇಳಿದ್ನಲ್ಲ ಆಲ್ರೆಡಿ ಹೆಂಗೆ ಅಂತ. ಇದು ಕಣ್ರಿ, ಪ್ರತಿ ಅಪ್ಪ ತನ್ನ ಮಗನಿಗೆ ಎಷ್ಟು ದೊಡ್ಡ ಆಸ್ತಿ ಅಂತ ತೋರಿಸ್ತದೆ ಅಂದರೆ ಈ ಫೋಟೋ ನಿಮ್ಗೆ ಅನಿಸ್ಬೋದು. ಎಂಥ ತಂದೆ ತಾಯಿಗೂ ಇಂಥ ಮಕ್ಕಳು ಇರಬೇಕು ಅನ್ನೋದಕ್ಕೆ, ಅಥವಾ ಎಂಥ ಮಕ್ಕಳಿಗೂ ಇಂಥ ತಂದೆ ತಾಯಿ ಇರಲೇಬೇಕು ಅನ್ನೋದಕ್ಕಿದೆ ಸಾಕ್ಷಿ. ಇಲ್ಲಿ ಡ್ರೋನ್ನ ಬಳಸೋದು ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಸೊ ಡ್ರೋನ್ನ ಬಳಸಿದ್ರೆ ದೊಡ್ಡ ಅಫೆನ್ಸ್ ಆಗುತ್ತೆ. ಸೊ ನೋಡಿದ್ರಲ್ಲ ಗೈಸ್ ಯಾವ ಥರ ಇದೆ ಅಂತ. ಆ್ಯಂಡ್ ಖಂಡಿತವಾಗ್ಲೂ ಹೇಳಬೇಕಂದ್ರೆ ಸಿಕ್ಕಾಪಡೆ ಜನ ಇದ್ದಾರೆ. ಆ್ಯಂಡ್ ಬಿಸಿಲು ಕೂಡ ಇನ್ನೇನು ಅಂದರೆ ಸೂರ್ಯ ಉದಯ ಆಗಿದ ತಕ್ಷಣ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಿದೆ. ಆ್ಯಂಡ್ ಆ ಫಾಗೆಲ್ಲ ಸ್ವಲ್ಪ ಡಿಸ್ಪೇರ್ ಆಗ್ತಿದೆ. ಬೆಳಗ್ಗೆ ಇದ್ದ ಫಾಗು ಈಗಿದ್ದ ಫಾಗು ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ಮುಖ್ಯವಾಗಿ ಹೇಳಬೇಕು ಅಂದರೆ ಶನಿವಾರ ಬರೋರು ಸಿಕ್ಕಾಪಡೆ ಜನ ಬರ್ತಾರೆ ಅಂತ ಹೇಳಿದ್ದೆ. ಈ ಐಕಾನಿಕ್ ಪ್ಲೇಸ್ ಬಗ್ಗೆ ನಾನೇನು ಹೇಳಿದ್ರು ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ನಾನು 8 ವರ್ಷದ ನಂತರ ಈ ತಾಜ್ ಮಹಲ್ಗೆ ಬಂದಿರೋದು ನನಗೆ ಸಿಕ್ಕಾಪಡೆ ಖುಷಿ ಕೊಡ್ತಿದೆ. ಆ್ಯಂಡ್ ಒಂದಷ್ಟು ಜನನ ಮಾತಾಡ್ಸೋಣ, ಕೇಳೋಣ ಹೇಗೆ ಅನಿಸುತ್ತೆ ಅಂತ. ಹಲೋ ಸರ್, ಐ ಆಮ್ ಅ ವ್ಲಾಗರ್. ಸೊ ಯು ಆರ್ ಬಿಸಿ? ಸಾರಿ, ಐ ಆಮ್ ಬಿಸಿ. Can I just talk with my video? I got invited to be on someone's vlog. Vlog. Doing vlog. Foreigner ಇವರು. Hi, this is the vlog. ಇವನು ತುಂಬ ಒಳ್ಳೆಯವರು ಅಂತ ಅನ್ಸುತ್ತೆ. ನನಗೂ ನಿಮಗೂ ಆಪೋಸಿಟ್ ಕಲರ್. I gotta go. I'm popular over here. We are from? Hey guys, how you doing? I'm from America. You look nice. America, and I am from Karnataka. ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. Oh, nice. Karnataka. You know Karnataka? Yeah. You come to Karnataka? I haven't been there yet. Yeah. What are you doing the work in the America? I do accounts, so accounting. Accounting. Yeah. Oh, nice. You like this place? Full 7 wonders? I love it. You loved it? Can you guys see all this? It's impressive.
You say, okay, our Karnataka people, you should talk, you should talk 2 words in Karnataka. Okay. we will do that. It will be fun. How would I do that? Okay, I'll let's say. try. Hi, I'm trying to Eldrigu. follow him. You try to follow me, okay? Okay. Hi, Eldrigu. Hi, Eldrigu. Yeli Guru. Eliguru, it is good. Eliguru means, where are you, bro? Where are you from, bro? I like that one. Okay. Hi, Eldrigu. Hi, Yeli Guru. ಹೇಗಿದ್ದೀರಾ? ಹೇಗಿದ್ದೀರಾ? ಹೇಗೆ ಇದ್ದೀರಾ? ದೀರಾ? ಓಕೆ. ನನಗೆ ಕರ್ನಾಟಕ ಅಂದ್ರೆ ತುಂಬಾ ಇಷ್ಟ. ಓ ಕ್ರೇಜ್ ನೋಡಿ, ನನಗೂ ಇವ್ರಿಗೂ ಡೆಡ್ ಆಪೋಸಿಟ್ ಕಲರ್. ಓ ವಿ ಬೋತ್ ಆರ್ ಟೇಕಿಂಗ್ ಸೆಲ್ಫಿ. ನೈಸ್. You see my YouTube channel. It is there. Okay. Talented Kalavida in YouTube. Okay. Watch. It is a very crazy video. Nice to meet you. Nice Here to meet you. everyone, you are only interesting guy. Oh no, that has to be you. You have that. No. Actually, why I am saying you are interesting? Your smile, dimple is nice. Are you getting photos? He's vlogging. Oh, Hi. I'm My a vlogger. Hello. Hi. It's your wife. No, my friend. Friend. Oh, sorry. Nice to meet you all. Your gang came? Gang? Yeah. Yeah. They're somewhere. Okay. So say my all YouTube fans hi. Hi, YouTube fans. Okay. Thank you so much for the youth support. You both are so Yeah. sweet. Keep up this same thing. You Thank guys you. are the best fans ever. Thank you. Subscribe. Bye-bye. Take care. Like, Bye. comment. So ಭಯ ಇದಾರ ತಾಜ್ ಮಹಲ್ ಬಗ್ಗೆ ನೀನೇನು ಹೇಳ್ತೀಯ? ನೀವು ತಾಜ್ ಮಹಲ್ ಬಗ್ಗೆ ಏನು ಹೇಳ್ತೀರ? ತಾಜ್ ಮಹಲ್ ಅಬೌಟ್ ಯು ಟೆಲ್ ವಾಟ್ ಅಬೌಟ್ ತಾಜ್ ಮಹಲ್? ಟೆಲ್ ಟು ಅವರ್ ಆಡಿಯನ್ಸ್. मेरा यूट्यूब चैनल बात करो. हिंदी है, तुम कहाँ? हिंदी बात करो. अच्छा. our कन्नड़ जनते, कर्नाटक जनते नो मल्टी लैंग्वेज, देर मल्टी टास्किंग. अच्छा. नीने बोगलो. ये भाई हमारे ताजमहल घूमने आए हुए हैं. ओके. उनको बहुत बहुत शुभकामनाएं और बहुत बहुत बधाई. इंग्लिश में बोलो. इंग्लिश में. ओके. ಎಲ್ಲಿಂದ ಬಂದಿದ್ಯಾ ಅನ್ನೋಕೆ ಏನಂತಾರಪ್ಪ? इधर से नेटिव तुम्हारा? हमारा यहाँ से 225 किलोमीटर कानपुर. The end. So, how much you know about Taj Mahal? Taj Mahal का मेजर मोटिव क्या है? मेजर शाहजहां ने मुमताज की याद में बनवाया. याद में मीन्स समाधि ಅಂದ್ರೆ ಫಾರ್ ನೆನಪು, ಲವ್ ಸೆ ಓಕೆ. ದೇಶ, ಬೇರೆ ಬೇರೆ ರಾಜ್ಯ ಹಾಗೂ ಬೇರೆ ಬೇರೆ ಭಾಷೆಯವರು ಕೂಡ ತಾಜ್ ಮಹಲ್ನ ನೋಡೋದಕ್ಕೆ ಬಂದೇ ಬರ್ತಾರೆ ಕಣ್ರಿ. ಸಿಕ್ಕಾಪಟ್ಟೆ ಜನ ಬರ್ತಾರೆ ಅಂತ. ಆ್ಯಂಡ್ ನೋಡ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ಈ ಐಕಾನಿಕ್ ಪ್ಲೇಸ್ಗೆ. ಹೆಣ್ಮಕ್ಳು ಶುರು ಹಚ್ಕೊಂಡ್ರೆ ಸಾಕು, ವಿಡಿಯೋ ಮಾಡ್ಕೊಂಡು ಅಥವಾ ಫೋಟೋ ತಗೊಂಡು ಹೋಗ್ತಾ ಇರ್ತಾರೆ ನೋಡಿ ಈ ಥರ. ಆ್ಯಂಡ್ ನಾನು ಅಷ್ಟೇ, ನನ್ನ ಫ್ರೆಂಡ್ನ ಹುಡುಕಿ ಸಾಕಾಗೋಯ್ತು. ತೊಟ್ಟಿ ನನ್ನ ಮಗ ಇಲ್ಲೇ ಅವನೇ, ಬೇವರ್ಸಿ ನನ್ನ ಮಗ. ವರ್ಕ್ ಆಗ್ತಿಲ್ಲ ಅದಕ್ಕೆ ಲೋಫರ್ 50 ಸತಿ ನೀನು ಅಲ್ಲಿ ಇಲ್ಲಿ ಹುಡ್ಕುದೆಲ್ಲೋ. ಒಂದೇ ಒಂದು ಮಾತಾದ್ರು, ಸ್ನೇಹಿತ ನಿನ್ಗೋಸ್ಕರ ಬರ್ತೀನಿ ಕಣ. ನಾನು ಇವನು ಕೇಳಬೇಕು, ಬ್ಯಾಚುಲರು ಎಷ್ಟೊಂದು ಜನ ಹುಡುಗಿರು ಇದ್ದಾರೆ ಅಂತ ಹುಡ್ಕೊಂಡು ಹೋಗ್ಬಿಟ್ಟ ಅನ್ಕೊಂಡೆ. ನಾನು ನೋಡಿದ್ರೆ ಜನ ತಾಯಿ ಒಂದ್ ನಿಮಿಷ ಒಂದು ಫೋಟೋ ಕಪ್ಪು ಎಷ್ಟು ಫೋನ್ ಹಾಕಿದ್ದೀನಿ ನೋಡು. ಎಷ್ಟು ಫೋನ್ ಹಾಕಿದ್ದೀನಿ. ನಾನು ಇವನಿಗೋಸ್ಕರ ನಂಬ್ಕೊಂಡು ಬೆಂಗಳೂರಿಂದ ಡೆಲ್ಲಿಗೆ ಬಂದು, ಡೆಲ್ಲಿಯಿಂದ ಆಗ್ರಾಗ್ ಬಂದು, ಆಗ್ರಾದಿಂದ ತಾಜ್ ಮಹಲ್ಗೆ ಬಂದ್ರೆ ಇವನು ತಾಜ್ ಮಹಲ್ ಎಲ್ಲ ಬಿಟ್ಟು ಹೋದ್ನಲ್ಲ. ಇಲ್ಲೇ ತಿಳ್ಕೊಳ್ಳಿ ಇವನು ಅಂತ ಕನ್ನಿಂಗ್ ಎಲ್ಲೋ ತರಕು ಏನಾಗಿದೆ, ವರ್ಕೇ ಆಗ್ತಿಲ್ವಾ? ಸೊ ಇದು ಇನ್ಸ್ಟಾಕ್ಸ್ ಮಿನಿ ಶ್ರುತಿ ಬರ್ಡೇಗೆ ಕೊಟ್ಟಿದ್ದೆ ಗಿಫ್ಟು. ಇವಾಗ ಯೂಸ್ ಆಗ್ತಿದೆ. ನೋಡಿ ಇದು ಇದಾಗ್ತಿದೆ. ಇದು ನೋಡಿ, ಇದು ಬರ್ನ್ ಆಗಬೇಕು. ಆಲ್ರೆಡಿ ಬರ್ನ್ ಆಗ್ಬಿಟ್ಟಿದ್ದೀನಿ ನಾನು. ಇನ್ನೇನು ಇದು ಬರ್ತೈತೆ. ಇದು ಆರಿಸಿದ್ರೆ ಹಿಂಗೆ ಬರ್ತದೆ. 500 ಮಗ. 150 ಇನ್ಸ್ಟೆಂಟ್ ಫೋಟೋ. 50 ಇನ್ಸ್ಟೆಂಟ್ ಫೋಟೋ. ತಾಜ್ ಮಹಲ್ ಫೋಟೋ ಬೇಕಾ? ಇದು ಅವ್ರ ಗ್ರೂಪ್ಗೆ ಹೋಗಿ ಹೇಳೋ ಮಧ್ಯದಲ್ಲಿ. ಆ ಗ್ರೂಪ್ ಮಧ್ಯ ಚಾಲೆಂಜ್ ನಿಂಗೆ ಅದು. ಹೋಗು. ಯಾಕೋ
ಇನ್ನು ಸ್ವಲ್ಪ ಹೊತ್ತಲ್ಲಿ ಹೋದ್ರೆ ಜನ ಹೊಡೆದೇ ಬಿಡ್ತಾರೆ. ಸೊ ನೋಡ್ಬೋದು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಇಲ್ಲಿ ಎಂಟ್ರಿ ನೋಡ್ಬೋದು ನೀವು ಎಲ್ಲ. ಅದು ಆ ಮಾರ್ಬಲ್ಸ್ನ ಮುಟ್ಟೋದೇ ಒಂದು ಒಳ್ಳೆ ಫೀಲ್ ಮಚ್ಚ. ಇವಾಗ ಏನಂದರೆ ಮಾರ್ಬಲಲ್ಲಿ ಒಂದು ಚಿಕ್ಕದು ಮನೇಲಿ ಪೀಸ್ ಎತ್ಕೊಳ್ಳೋ ಪೀಸ್ ಇಲ್ಲಿ ಕದಿಯೋಣ ಒಂದು ಹಿಸ್ಟಾರಿಕಲ್ ಮೊಮೆಂಟಮ್ ಕದಿಯೋಣ. ಇಲ್ಲ ನಾನು ಹೇಳೋದ್ರಿಂದನೇ ಕಣ ಹಿಸ್ಟಾರಿಕಲ್ ಮೊಮೆಂಟಮ್ಗೆ ಅವಮಾನ. ನಾನು ಹೇಳ್ತಾ ಇರೋದೇನೆಂದ್ರೆ ಚಿಕ್ಕ ಮಾರ್ಬಲ್ನ ಬೈ ಮಾಡೋದಕ್ಕೆ ಅಷ್ಟೊಂದು ದುಡ್ಡು ಕೊಡಬೇಕು. ಅಷ್ಟೊಂದ್ರಲ್ಲಿ ಚಿಕ್ಕ ಮಾರ್ಬಲ್ ನನಗೆ ಅಷ್ಟು ಐಡಿಯಾ ಇಲ್ಲ. ಅಷ್ಟೊಂದು ಹೋಗ್ಬಿಡ್ತೀರಿ ಈಗ ಕೇಳಿ ಒಂದು ಸ್ಕ್ವೇರ್ ಫೀಟ್ಗೆ ಎಷ್ಟೋ ₹1,000 ಒಂದು ಮಾರ್ಬಲ್ಗೆ. ನಾನು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರಿಗೂ ಗೊತ್ತಾಗಿರುತ್ತೆ. ಇಂಥ ದೊಡ್ಡ ತಾಜ್ ಮಹಲ್ನೇ ಮುಮ್ತಾಜ್ಗೋಸ್ಕರ ಬರೀ ಮಾರ್ಬಲ್ ಅಲ್ಲಿ ತಾಜ್ ಮಹಲ್ ಕಟ್ಟಬೇಕು ಅಂದರೆ ಕುಳಪಾಲ್ಟಿನೇ ಹುಡುಗರು. ಅವಾಗೆಲ್ಲ ಚಿನ್ನ ನಿಮಿಷ ನೋಡಿ ಗೈಸ್, ಇವಾಗ ಮೆಸೇಜ್ ಮಾಡ್ತಿಲ್ಲ, ಲೇಟ್ ಆಗ್ತಿದೆ ಮೆಸೇಜ್ ರಿಪ್ಲೈಗೆ ಅಂತ ಜಗಳ ಆಡೋ ಕಾಲದಲ್ಲಿ ಈಗ ನಾವು ಇದ್ದೀವಿ ತಾಜ್ ಮಹಲ್ ಎದುರುಗಡೆ. ಇವ್ರಿಗೇನಂತೀರಾ? ಪ್ರೀತಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಮಗ. ಪ್ರೀತಿ ಅನ್ನೋದು 2 ಅಕ್ಷರ, ಸಾವು ಅನ್ನೋದು 2 ಅಕ್ಷರ. ಆದ್ರೆ ಬದುಕು ಅನ್ನೋ ಈ 3 ಅಕ್ಷರನ ದಯವಿಟ್ಟು ಹಾಳು ಮಾಡ್ಕೊಳ್ದೆ ಜೀವನದಲ್ಲಿ ಮುಂದೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಗೈಸ್, ಯಾವುದೇ ಕಾರಣಕ್ಕೆ ಹೇಳ್ತೀನಿ, ಇಬ್ರು ಕಪಲ್ಸ್ ಮಧ್ಯೆ ನೀವು ಬರಬೇಡಿ. ಆ ಮಗುನ ಬಿಟ್ಬಿಟ್ಟು ಬ್ಯಾಗ್ನ ನನ್ನ ಕೈಗೆ ಹಾಕ್ಬಿಟ್ಟು ಅವರಿಬ್ರು ಅಲ್ಲಿ ನೋಡಿ ತೊಟ್ಟಿ ನನ್ನ ಮಕ್ಕಳು ಈ ಕಪಲ್ಸ್ ಮಧ್ಯೆ ಬರಬಾರ್ದು. ನೋಡಿ ಮಗು ನನ್ನ ಕೈಲಿ ಕೊಟ್ಟು ಇದನ್ನೆಲ್ಲ ಹಿಡ್ಕೊತ ಇದ್ವಿ. ಸೊ ಗೈಸ್, ಒಳಗಡೆ ಅಂತೂ ಹೋಗೋದಕ್ಕಾಗಲಿಲ್ಲ. ಯಾಕಂದರೆ ಒಳಗಡೆ ಹೋಗೋದಕ್ಕೆ ನಿಜವಾಗ್ಲೂ ಒಂದು ದೊಡ್ಡ ಕ್ಯೂನೇ ಇದೆ. ಇವತ್ತು ಶನಿವಾರ ಆಗಿರೋದ್ರಿಂದ ನಿಜವಲ್ಲ ಆ ಕ್ಯೂನ ನಾನು ಹೇಳೋದಕ್ಕಾಗಲ್ಲ. ಬಿಕಾಸ್ 2 ಅವರಿಂದ ಹೊರಗಡೆನೇ ಅವ್ರ ಫೋಟೋ ತೆಗೆದು ನಾನು ವ್ಲಾಗ್ ಮಾಡಿ ಅವ್ರ ಹತ್ರ ಮಾತಾಡಿಸಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಬಟ್ ಒಳಗಡೆ ಖಂಡಿತವಲ್ಲೂ ಬಂದರೆ ಎಲ್ಲರೂ ಹೋಗಿ. ಮಸೀದಿ ಇದೆ, ಶಹಜಾನ್ ಮುಮ್ತಾಜ್ಗೋಸ್ಕರ ಕಟ್ಸಿರೋಂಥ ಮಸೀದಿ ನೀವು ಒಳಗಡೆ ನೋಡ್ಬೋದು. ಆ್ಯಂಡ್ ನಿಜವಾಗ್ಲೂ ಹೇಳಬೇಕಂದ್ರೆ ಪ್ರತಿ ಸತಿ ಹೇಳ್ತಿದ್ನಲ್ಲ, ಮಾರ್ಬಲ್ ರೇಟು ಗಗನಕ್ಕೇರಿದೆ. ಬಟ್ ಆಗಿನ ಕಾಲದಲ್ಲಿ ಆ ಮಾರ್ಬಲ್ಗೆ ಬೆಲೆ ಇತ್ತೋ ಇಲ್ವೋ ಗೊತ್ತಿರಲಿಲ್ಲ. ಬಟ್ ಶಹಜಾನು ಮುಮ್ತಾಜ್ ಮೇಲೆ ಇಟ್ಟಿರೋ ಪ್ರೀತಿಗೆ ಮಾತ್ರ ಯಾವತ್ತೂ ಬೆಲೆ ಇತ್ತು ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಿ ಎಷ್ಟು ವರ್ಷದ ಹಳೇ ಇರಬೇಕು ಯೋಚನೆ ಮಾಡಿ ಅಲ್ಲ. ನಿಜವಾಗ್ಲೂ ಆ ಒಂದು ಜಾಗನ ಕ್ರೇಜಿಯಾಗಿದೆ. ಆ್ಯಕ್ಚುಲಿ ಇದು ತುಂಬ ನ್ಯೂಸ್ಗಳಲ್ಲಿ ಹೇಳಿದರು ದಟ್ ಎಲ್ಲೋಯಿಶ್ ಆಗಿಬಿಟ್ಟಿದೆ ತಾಜ್ ಮಹಲು ಹಾಗೆ ಹಿಂಗೆ ಅಂತಲ್ಲ. ಬಟ್ ಅದ್ರ ಬಗ್ಗೆ ನನಗೆ ಒಂದಷ್ಟು ಐಡಿಯಾಸ್ ಇಲ್ಲ. ಬಟ್ ಖಂಡಿತವಾಗ್ಲೂ ತಾಜ್ ಮಹಲ್ ನಾವು ಹೇಗೆ ಆವಾಗ ನೋಡ್ತಿದ್ವೋ ಈಗಲೂ ತಾಜ್ ಮಹಲ್ ಹಾಗೆ ಇದೆ. ನೋಡೋದಲ್ಲ, ಈಗ ಏನು ಯಮುನಾ ನದಿನ ನೋಡುವಂಥ ಸಮಯ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಈ ನದಿನ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಯಾಕೆ ಅಂತ ಹೇಳ, ಆ ಥರ ಇದೆ ಕಣ್ರಿ. ಓ ಮೈ ಗಾಡ್, ಕ್ರೇಜಿ ಆಗಿದೆ. ಆ್ಯಕ್ಚುಲಿ ಸೂಪರ್ ಆಗಿದೆ ಗೈಸ್, ನೋಡಲೇಬೇಕು. ಸೊ ತೋರಿಸ್ತೀನಿ ನೋಡಿ. ಸೂಪರ್, ಆ್ಯಕ್ಚುಲಿ ಕ್ರೇಜಿ ಆಗಿದೆ. ಬಟ್ ಸ್ವಲ್ಪ ನೀರು ಸಿಕ್ಕಾಪಟ್ಟೆ ಗಲೀಜಿದೆ. ಆ ಫ್ರೆಶ್ನೆಸ್ ಅನಿಸ್ತಾನಿಲ್ಲ. ಎಲ್ಲ ಕೊಳೆ ಗಿಳೆ ಎಲ್ಲ. ಮಚ್ಚ ಫೈನಲಿ ಹೆಂಗೆ ಅನಿಸ್ತು ಮಚ್ಚ ತಾಜ್ ಮಹಲ್? ಮಗ ಮಾತೇ ಇಲ್ಲ ಮಗ. ಸೀರಿಯಸ್ಲಿ 3 ಡೇಸು ತುಂಬ ಡಿಸಪಾಯಿಂಟ್ ಆಗಿತ್ತು. ಡಿಸಪಾಯಿಂಟ್ ಏನಕ್ಕೆ ಅಂದರೆ ತುಂಬ ಟ್ರಾವೆಲ್ ಆಗೋಯ್ತು. ಆಮೇಲೆ ಹೋಟೆಲ್ಸ್ ಎಲ್ಲ ತುಂಬ ಫಾರ್ ಇತ್ತು ಪ್ಲೇಸಸ್ ಇಂದ. ಸೊ ಕಾರಲ್ಲೇ ಇದ್ದಿ ಅದೊಂದೇ ಒಂಥರ ಕಾರ್ ಒಳಗೆ ಜೀವನ ಆಗೋಗಿತ್ತು. ಬಟ್ ತಾಜ್ ಮಹಲ್ ಫಾರ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ತುಂಬಾ ಖುಷಿ ತಂದಿದೆ. ಹೆಂಗನ್ಸ್ತು ತಾಜ್ ಮಹಲ್? ಸಿಕ್ಕಾಪಟ್ಟೆ ಖುಷಿ ಆಯ್ತು. ವೈಟ್ ಪ್ಯೂರ್ ಮಾರ್ಬಲ್ ಅವಾಗ ಹೆಂಗ್ ಕಟ್ಟಿದ್ರು ಆಬ್ವಿಯಸ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಬಟ್ ಇನ್ನ ಸಖತ್ ಎಲಿಗೆಂಟ್ ಆಗಿ ಸೂಪರ್ ಆಗಿದೆ. ದಟ್ ಇಂಟ್ರಿಕ್ರೆಸ್ ಕಾತಿ ಇಂಗ್ಲಿಷ್ ಮಾತಾಡ್ದೆ ಕಣವ. ಏನು ಇಂಟ್ರಿಕ್ರೆಸ್ ದಟ್ಟಿದ್ದ ಸ್ಟಾರ್ಟ್ ಮಾಡ, ಅಲ್ಲಿ ಕಟ್ ಮಾಡ್ತೀನಿ. ರೆಡಿ ಆಕ್ಷನ್. ಲೈಕ್ ಆಕ್ಷನ್. ಆಗಿನ ಕಾಲದಲ್ಲೂ ಓಕೆ ಆಕ್ಷನ್.
ಸಕ್ಕತ್ತಾಗಿತ್ತು, ಸೂಪರ್ ಆಗಿದೆ. ಆ ಎಲಿಗೆನ್ಸ್ ಏನಿದೆ ಅವಾಗ ಹಿಂದಿನ ಕಾಲದಲ್ಲಿ ಹೆಂಗ್ ಕಟ್ಟಿದ್ರು ಆಬ್ವಿಯಸ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ, ಬಟ್ ಮಾರ್ಬಲ್ ಇನ್ನ ಪ್ಯೂರ್ ವೈಟ್ ಆಗೇ ಇದೆ, ಸೂಪರ್ ಆಗಿದೆ. ಆಲ್ಸೋ ಲಿಟಲ್ ಕಾಮ್. ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ. ಇದು ಏನ್ ದೊಡ್ಡದು ಅಂದ್ರೆ ಒಂದ್ ದೇಶ ತರನೇ ಇದೆ ಇದು. ಸಿಕ್ಕಾಪಟ್ಟೆ ನಿಜ. ಕಾಲೆಲ್ಲ ನೋಡ್ತಾ ಇದೆ, ಯಾರು ಇಷ್ಟು ದೊಡ್ಡ ಸಮಾಧಿ ಕಟ್ತಾರೆ? ಅದು ಆಗಿನ ಪ್ರೀತಿ ತುಂಬಾ ಶಕ್ತಿ ಇತ್ತು. ಈಗ ನಿಮ್ ಪ್ರೀತಿನೇ ಇಷ್ಟೊಂದು ಶಕ್ತಿ ಆಗಿದೆ ಅಂದ್ಮೇಲೆ ಆಗಿನ ಪ್ರೀತಿ ಅಷ್ಟೇ ಶಕ್ತಿ ಆಗಿತ್ತಕ್ಕ. ದಟ್ ಇಸ್ ಇಟ್. ಅಂಡ್ ಅದಕ್ಕೆ ಇದನ್ನ ತಾಜ್ ಮಹಲ್ ಜಗತ್ತಿನ 7ನೇ ಅದ್ಭುತದಲ್ಲಿ ಒಂದು ಅದ್ಭುತ. ಎಷ್ಟೇ ಅದ್ಭುತ? 7ನೇ ಅದ್ಭುತದಲ್ಲಿ ಇದು ಎಷ್ಟೇ ಅದ್ಭುತ ಹೇಳಕ್ಕ? ಪ್ರಾಬಬ್ಲಿ ಬೇಡಕ್ಕ, ಕನ್ಫರ್ಮ್ ಮಾಡಿ ಹೇಳಕ್ಕ. ಕನ್ಫರ್ಮ್ ಆಗಿ ಹೇಳಕ್ ನಂಗೂ ಗೊತ್ತಿಲ್ಲ, ಗೂಗಲ್ ಮಾಡಿ ಹೇಳ. ನಾನು 5ನೇ ಅದ್ಭುತ. ಆಯ್ತು, ನಾನು ಗೂಗಲ್ ಮಾಡಿದೆ ಅದಕ್ಕೆ. ಅದ್ಭುತಗಳಲ್ಲಿ ಒಂದಂತ ನೇಮ್ ಮಾಡಿದೆ ಅಂದ್ರೆ ಹೌದೌದೌದು. ಗೈಸ್ ಸೇ ಓ ಹೆಲೋ. Yes, you'll all be in my vlog. Super. Subscribe. Yes, subscribe. Odiyando. Thank you. So ನೋಡ್ರಲ್ಲ, ಪ್ರಪಂಚದ 7ನೇ ಅದ್ಭುತ ಸಕ್ಕತ್ತಾಗಿರೋ ಅಂತ ಹೇಳ್ತಾ ಈ ಅದ್ಭುತ ನೋಡೋಕೆ ತುಂಬಾ ಜನ ಫಾರಿನ್ ಇಂದ ಎಲ್ಲ ಬಂದಿದ್ದಾರೆ. Okay, Tanu Mama is signing off.